ಕೊಲೆ ಕೇಸ್ನಲ್ಲಿ ಈಗ ಮಾಜಿ ಸಚಿವರಿರೋದು, ಶಾಸಕರು ಆಗಿದ್ದಾರೆ. ಏನಾಯ್ತು, ಕೋರ್ಟ್ ಮೆಟ್ಟಿಲೆಲ್ಲ ಹತ್ತಿದ್ರು, ನನಗೆ ಈ ವಿಚಾರಣೆಯಿಂದ ದೂರ ಇರಬೇಕು ಅಂತೇಳಿ. ಬಟ್ ಕೋರ್ಟ್ ಯಾವುದು ಕೂಡ ಅವಕಾಶವನ್ನ ಕೊಡಲಿಲ್ಲ. ಇವತ್ತು ಅವರು ವಿಚಾರಣೆಗೆ ಹಾಜರಾಗಬೇಕಾದಂತ ಪರಿಸ್ಥಿತಿ ಬಂತು. ಏನಾಯ್ತು ಇವತ್ತು ವಿಚಾರಣೆಯಲ್ಲಿ ಅನ್ನುವಂತ ಪ್ರಶ್ನೆ ನಿಮ್ಮನ್ನು ಕೂಡ ಇರುತ್ತೆ. ಇದು ಬಿಜೆಪಿಯವರು ಹೇಳ್ತಾ ಇರುವಂತದ್ದು ದುರುದ್ದೇಶದಿಂದ ಅಂತ ಹೇಳಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ವಿಚಾರಣೆಗೆ ಇವತ್ತು ಶಾಸಕ ಭೈರತಿ ಬಸವರಾಜು ಹಾಜರಾಗಿತ್ತು. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇರೋದು. ಎಸಿಪಿ ಗೀತಾ ಅವರಿಂದ ಭೈರತಿ ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಕೇಳಿದ್ದಾರೆ. 2.5 ಗಂಟೆಯಿಂದಲೂ ಕೂಡ ವಿಚಾರಣೆ ನಡೀತಾನೆ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆಗಿರುವಂತಹ ಬೆಳವಣಿಗೆ, ಗೃಹ ಮಂತ್ರಿಗಳ ವಿಚಾರದಲ್ಲಿ ಹೇಳುತ್ತಾರೆ. ಅವರ ತಾಯಿ ದೂರನ್ನ ಕೊಟ್ಟಿದ್ದಕ್ಕೋಸ್ಕರ ನಾವು ಈ ಕೇಸಲ್ಲಿ ಅವರನ್ನ ಹಾಕಬೇಕಾಯ್ತು ಅಂತ ಹೇಳಿ. ಆದ್ರೆ ಅವ್ರು ಹೇಳ್ತಾರೆ ಇಲ್ಲ, ನಾನು ಅವ್ರ ಹೆಸರೇ ತಗೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಈ ಪ್ರಕರಣ ಬೇರೆ ಬೇರೆ ರೀತಿಯಲ್ಲಿ ಆರೋಪಗಳಿಗೆ ಗುರಿ ಆಗ್ತಾ ಇದೆ. ದುರುದ್ದೇಶದಿಂದ ಯಾರೆಲ್ಲ ಕಾಂಗ್ರೆಸ್ ಬಿಟ್ಟು ಆಚೆ ಬಂದ್ರು ಅವರನ್ನೆಲ್ಲ ಟಾರ್ಗೆಟ್ ಮಾಡಿ ಮಾಡಿ ಈ ರೀತಿಯಾಗಿ ಕೇಸ್ನಲ್ಲಿ ಫಿಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿಯವರ ಬಹುದೊಡ್ಡ ಆರೋಪ. ಅನೇಕ ಲೀಡರ್ಸ್ಗಳೇ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ. ಪ್ರತಿಯೊಂದು ಕೇಸ್ಗಳನ್ನ ನೋಡ್ತಾ ಹೋದಾಗ ಹಾಗೆ ಇದೆ. ಜಗ್ಗನ ಜೊತೆಗಿನ ಫೋಟೋಗಳನ್ನ ಇಟ್ಟು ಪ್ರಶ್ನೆಗಳ ಸುರಿಮಳೆಯನ್ನ ಮಾಡ್ತಾ ಇದ್ದಾರೆ. ಯಾರ ಜೊತೆಗೂ ಫೋಟೋ ತಕ್ಕೊಳ್ಬಾರ್ದ? ಹಾಗಿದ್ದಾಗ ಇನ್ಮೇಲೆ ಜನಪ್ರತಿನಿಧಿಗಳು ಆರೋಪಿ ಜಗ್ಗನಿಗೂ ನಿಮಗೂ ಏನ್ ಸಂಬಂಧ? PA ಆಗಿರಬಹುದು, ಇಲ್ಲ ಆತ್ಮೀಯರಾಗಿರ್ಬೋದು, ಆಪ್ತನಾಗಿರ್ಬೋದು. ಕೊಲೆ ಆದ ಬಿಕ್ಲು ಶಿವ ನಿಮಗೆ ಗೊತ್ತಾ? ಇವೆಲ್ಲ ಪ್ರಶ್ನೆಗಳ ಸುರಿಮಳೆಯನ್ನೇ ಇಟ್ಟಿರೋದು. ಸುಮಾರು ಒಂದು 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದಾರಂತೆ. ಬಿಕ್ಲು ಶಿವನಿಗೆ ನೀವು ಪ್ರಾಣ ಬೆದರಿಕೆ ಹಾಕಿದ್ದೀರಂತಲ್ಲ ಹಿಂದೆ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಬಿಕ್ಲು ಕೊಲೆ ಮಾಡುವ ಬಗ್ಗೆ ಜಗ್ಗ ತಮ್ಮ ಬಳಿ ಹೇಳಿದ್ನಾ? ವಿಚಾರಣೆ ಸಂದರ್ಭದಲ್ಲಿ ಕೇಳ್ತಾ ಇರುವಂತಹದ್ದು. ಸಹಜವಾಗಿ ಅದಕ್ಕೆ ಉತ್ತರಗಳು ಏನು ಬರುತ್ತೆ ಅಂತ ನಿಮಗೂ ಗೊತ್ತು. ಬಿಕ್ಲು ಶಿವನ ಕೊಲೆ ವಿಚಾರ ನಿಮಗೆ ಯಾವಾಗ ಗೊತ್ತಾಯಿತು ಅಂತ ಕೇಳ್ತಾ ಇದ್ದಾರೆ. ಯಾವಾಗ ಗೊತ್ತಾಯ್ತು? ಆ ಕೊಡುವಂತ ಹೇಳಿಕೆ ಅನೇಕ ರೀತಿಯಾಗಿ ದಾರಿಯನ್ನ ಮಾಡಿಕೊಡುತ್ತೆ. ನೀವು 5ನೇ ಆರೋಪಿಯಾಗಿರೋದು ಗೊತ್ತಿದೆಯಾ ನಿಮಗೆ ಅಂತ ಕೇಳಿದ್ದಾರೆ. ಸಹಜವಾಗಿರುವಂತ ಪ್ರಶ್ನೆ. ನೀವು ಈ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿ ಆಗಿದ್ದೀರಾ, ಒಳಸಂಚಿನಲ್ಲಿ ಭಾಗಿಯಾಗಿದ್ದೀರಿ ಬಗ್ಗೆ ಸಾಕ್ಷ್ಯಗಳು ಇವೆ ಅಂತ ಕೇಳಿದ್ದಾರೆ. ಜಗ್ಗನ ಜೊತೆಗೆ ನೀವು ಒಳಸಂಚಿನಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಸಾಕ್ಷ್ಯಗಳು ಇವೆ. ಈಗ ಒಂದು ಹಂತಕ್ಕೆ ಬರ್ತಾ ಇದ್ದಾರೆ. ಇಲ್ಲಿವರೆಗೂ ಒಂದು ಬೇಸಿಕ್ ಕ್ವಶನ್ಸ್ಗಳನ್ನ ಕೇಳ್ಕೊಂಡು ಹೋದ್ರು. ಈಗ ಕೊನೆ ಹಂತಕ್ಕೆ ಬರ್ತಾ ಇದ್ರಲ್ಲಿ ಸಾಕ್ಷಿಗಳಿವೆ, ಏನ್ ಹೇಳ್ತೀರಾ ಅಂತ. ಜಗ್ಗನ ಜೊತೆಗೆ ನೀವು ಒಳಸಂಚಿನಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಏನು ಸಾಕ್ಷಿಗಳಂದ್ರೆ ಏನ್ ಸಿಗುತ್ತೆ? ಕಾಲ್ ರೆಕಾರ್ಡ್ಸ್, ಫೋನಲ್ಲಿ ಯಾರಾದ್ರೂ ಮಾತನಾಡ್ತಾರೆ. ಇಂಥ ಪ್ರಕರಣಗಳೇ ಇರೋದೇ ಆದ್ರೆ ಫೋಟೋಗಳೇ ಇದಕ್ಕೆ ಸಾಕ್ಷಿಗಾಗಿ ನಿಂತ್ಕೊಳ್ಳುತ್ತಾ ಅಥವಾ ವಿಡಿಯೋಗಳು ಇದೆಯಾ? ಇವೆಲ್ಲವೂ ಕೂಡ ಈಗ ಅಲ್ಲಿ ಕಾಣ್ಕೊಳ್ಳುತ್ತೆ. ಅವೆಲ್ಲವೂ ಕೂಡ ಸಾಕ್ಷಿಗಳಾಗಿ ನಿಂತ್ಕೊಳ್ಬೇಕಂದ್ರೆ ಬಹುದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಇರಬೇಕು. ನಿಜವಾಗಿಯೂ ಕೂಡ ಅವರೇ ಆಗಿದ್ದಾಗಿದ್ರೆ A1 ಅವ್ರು ಹೆಂಗೆ ಆಗ್ತಾ ಇದ್ರು? A5 ಇರುವಂತವ್ರನ್ನ A1 ಮಾಡ್ತಾ ಇದ್ರು. ಒಳಸಂಚು. ಫಾರ್ ಎಕ್ಸಾಂಪಲ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡನೇ ಇದಕ್ಕೆ ಮೊದಲನೇದು ಅಂತ ಹೇಳ್ಬಿಟ್ಟು ಮೊದಲನೇ ಆರೋಪಿಯಾಗಿ ಅವ್ರನ್ನ ಕೂರಿಸ್ತಾರೆ. ಯಾಕೆ? ಅವರೇ ಇದಕ್ಕೆ ಮೂಲ ಅಂತ ಹೇಳಿ. ಇಲ್ಲಿ ನಿಜವಾಗಿಯೂ ಕೂಡ ಭೈರತಿ ಬಸವರಾಜ್ ಅವರೇ ಒಳಸಂಚು ಮಾಡಿರೋದ್ರಲ್ಲಿ ಇವ್ರು ಭಾಗಿಯಾಗಿದ್ದಾರೆ ಅನ್ನೋದಾಗಿದ್ದಿದ್ರೆ ಮೊದಲನೇ ಆರೋಪಿ ಅಥವಾ 2ನೇ ಆರೋಪಿ ಆಗಿರೋರು. ಫೋಟೋಗಳನ್ನ ಇಟ್ಕೊಂಡು ಕೇಳ್ತಾ ಇದ್ರೆ ಫೋಟೋಗಳು ನಾಳೆ ಯಾರ್ದು ಬೇಕಾದ್ರೂ ಬರ್ಬೋದ್ರಿ. ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ಇರ್ತಿದೆ. ಫಾರ್ ಎಕ್ಸಾಂಪಲ್, ಈ ಗೃಹ ಮಂತ್ರಿಗಳದ್ದು ಇದೆ, DK ಶಿವಕುಮಾರ್ ಅವ್ರದ್ದು ಕೂಡ ಬೇರೆ ಬೇರೆ ಜೊತೆ ಫೋಟೋ ಇದೆ. ಅವ್ರೇನೋ ಮಾಡಿದ್ರೆ ಅವ್ರು ಹೊಣೆಗಾರರಾಗ್ತಾರ. ಜಮೀರ್ ಅಹಮದ್ ಖಾನ್ ಅವ್ರ ವಿಚಾರದಲ್ಲಿ ಅವ್ರ ಏರಿಯಾಗಳಲ್ಲಿ ಆಗುವಂತ ಅನೇಕ ಬೆಳವಣಿಗೆಗಳಿದಾವೆ. ಅಲ್ಲಿರುವಂಥವ್ರು ಅವ್ರ ಫೋಟೋ ಬಂದಾಗ ಅವ್ರ ಪಾತ್ರ ಆಗ್ತಾರ? ಹಂಗಾಗೋದಿಲ್ಲ. ಈ ಪ್ರಕರಣದಲ್ಲಿ ವಿಚಾರಣೆ ಮಾಡಬೇಕು. ಅವ್ರ ಹೆಸರು ಕೇಳಿ ಬಂದಾಗ ಅದಕ್ಕೆ ತಳಕ್ ಹಾಕೊಂಡಾಗ ವಿಚಾರಣೆ ಮಾಡಲೇಬೇಕಾಗುತ್ತೋ. ಆ ಕರ್ತವ್ಯವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ಪ್ರಕರಣ ಈಗ ನಿಜಕ್ಕೂ ಕೂಡ ರಾಜಕೀಯ ಜಟಾಪಟಿಗೂ ಕೂಡ ನಾಂದಿ ಹಾಡ್ತಾ ಇದೆ. ಮಗದೊಂದು ಕಡೆಗೆ ಈ ಪ್ರಕರಣದಲ್ಲಿ ಈಗ ಭೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ ಅಂತ ಏನು ಹೇಳ್ತಾ ಇದ್ದಾರೆ, ಬಂಧನ ಮಾಡುವಂತ ಸಾಧ್ಯತೆಗಳಿದೆಯಾ? ಆ ರೀತಿಯಲ್ಲಿ ಸಾಕ್ಷಿಗಳು ಈಗ ಪೊಲೀಸರ ಬಳಿ ಇದೆಯಾ? ಅರುಣ್, ಬಿಕ್ಲು ಶಿವು ಕೊಲೆ ಪ್ರಕರಣ ಸಂಬಂಧ A5 ಆರೋಪಿಯಾಗಿದ್ದಂತಹ KR ಪುರಂ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ
ಭೈರತಿ ಬಸವರಾಜು ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ ಭಾರತೀ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಆಗಮಿಸಿದ್ದಾರೆ. ತನಿಖಾಧಿಕಾರಿ ಒಂದಷ್ಟು ಕ್ವಶನ್ಸನ್ನು ಕೇಳ್ತಿದ್ದಾರೆ. ನಿನ್ನೆ ಹೈಕೋರ್ಟ್ನ ಬೆಳವಣಿಗೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಹೈಕೋರ್ಟು ತನಿಖಾಧಿಕಾರಿಗೆ ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿತ್ತು. BNSS 35 ಅಡಿ ಆ BNSS 35 ಸೆಕ್ಷನ್ಸ್ ಏನಿದೆ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ತನಿಖಾಧಿಕಾರಿ ಫಾಲೋ ಮಾಡಬೇಕು ಅಂತೇಳಿ ಹೇಳಿತ್ತು. ಅದ್ರ ಜೊತೆಗೆ ಮತ್ತೊಂದು ವಿಚಾರವನ್ನು ಹೈಕೋರ್ಟ್ ಹೇಳಿತ್ತು, ತನಿಖಾಧಿಕಾರಿಗೆ ಅರೆಸ್ಟ್ ಮಾಡಬೇಡಿ ಅಂತೇಳಿ ನಾನು ಹೇಳೋದಿಲ್ಲ ಅನ್ನೋ ಮಟ್ಟಿಗೂ ಕೂಡ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ಇಲ್ಲಿ ಅರೆಸ್ಟ್ ಏನಿದೆ ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಈ BNSS 35 ಸಬ್ಸೆಕ್ಷನ್ 3 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೂ ಪ್ರಕರಣದಲ್ಲಿ 7 ವರ್ಷಕ್ಕಿಂತ ಹೆಚ್ಚಿನ ಸಜೆಯನ್ನು ಹೊಂದಿದ್ದಂತಹ ಸೆಕ್ಷನ್ಸ್ಗಳನ್ನು ಹಾಕಿದಂತಹ ಸಂದರ್ಭಗಳಲ್ಲಿ ತನಿಖಾಧಿಕಾರಿ ನೋಟಿಸನ್ನು ಕೊಟ್ಟು 35 ಸಬ್ಸೆಕ್ಷನ್ 3 ಅಡಿ ನೋಟಿಸನ್ನು ಕೊಟ್ಟು ಮುಂದೊಂದು ದಿನ ವಿಚಾರಣೆಗೆ ಬನ್ನಿ, ಅಷ್ಟರಲ್ಲಿ ಮತ್ತಷ್ಟು ಎವಿಡೆನ್ಸ್ಗಳನ್ನು ಸಾಕ್ಷಿಗಳನ್ನು ಕಲೆ ಹಾಕ್ಕೊಳ್ಳುವ ನಿಟ್ಟಿನಲ್ಲಿ ಈ ರೀತಿ ಕಳಿಸುವ ಕೆಲಸವನ್ನು ಮಾಡಲಾಗುತ್ತೆ. ಹೀಗಾಗಿ ಇಲ್ಲಿ ತನಿಖಾಧಿಕಾರಿ ಭೈರತಿ ಬಸವರಾಜರನ್ನು ತಮ್ಮ ವಿವೇಚನೆ ಬಳಸಿ ಏನು ಕೂಡ ಅವ್ರಿಗೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಿಲ್ಲ, ಇನ್ನೊಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬೇಕು ಅಂತೇಳಿ ಅನಿಸ್ತಂತಹ ಸಂದರ್ಭದಲ್ಲಿ ಕಳಿಸ್ಬೋದು ವಿಚಾರಣೆಗೆ, ಮುಂದೊಂದು ದಿನ ವಿಚಾರಣೆಗೆ ಬನ್ನಿ ಅಂತೇಳಿ ನೋಟಿಸ್ ಕೊಟ್ಟು ಕಳಿಸ್ಬೋದು. ಆದರೆ ಒಂದಷ್ಟು ಸಾಕ್ಷಿಗಳೇನಾದರೂ ಸಿಕ್ಕಿದ್ವು ಅಂತಂದಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿ ಅರೆಸ್ಟ್ ಕೂಡ ಮಾಡಬಹುದು. ಹೀಗಾಗಿಯೇ ಮಧ್ಯಾಹ್ನದಿಂದ ಈ ಒಂದು ವಿಚಾರಣೆ ಏನಿದೆ ಇದು ನಿರಂತರವಾಗಿ ಸಾಗ್ತಿರೋದು. ಕಾರಣ ಇಲ್ಲಿ ಕೊಲೆ ಆರೋಪಿಯಾಗಿದ್ದಂತಹ ಜಗ್ಗ A1 ಆರೋಪಿ ಏನಿದ್ದಾನೆ ಆತನ ಜೊತೆ ಶಾಸಕರ ಒಂದಷ್ಟು ಫೋಟೋಗಳು ವೈರಲ್ ಆಗಿದ್ವು. ಅವರ ಜೊತೆಗಿನ ಬರ್ಡೇ ಫೋಟೋಗಳಿರ್ಬೋದು, ಮತ್ತು ಕುಂಭಮೇಳಕ್ಕೆ ಹೋಗಿರ್ಬೋದು, ಮತ್ತು ಇವರು ಸಚಿವರಾದಾಗ ವಿಧಾನಸೌಧದಲ್ಲಿ ತೆಗೆಸ್ಕೊಂಡಂತಹ ಫೋಟೋಗಳಿರ್ಬೋದು, ಹೀಗೆ ನಾನಾ ಫೋಟೋಗಳು ವೈರಲ್ ಆಗ್ತಿದ್ದಾವೆ. ಅದ್ರ ಜೊತೆಗೆ KR ಪುರಂನಲ್ಲಿ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರನ್ನ ಕೇಳಿದ್ರು ಕೂಡ ಜಗ್ಗ ಶಾಸಕರ ಜೊತೆ ಒಡನಾಟವನ್ನು ಹೊಂದಿದ್ದಾನೆ ಅನ್ನೋ ಮಟ್ಟಿಗೆ ಮಾತನಾಡ್ತಾರೆ. ಶಾಸಕರು ನಿರಾಕರಣೆಯನ್ನು ಮಾಡಿದ್ರು ಕೂಡ ಪೊಲೀಸರು ಒಂದಷ್ಟು ತಮ್ಮದೇ ಆದಂತಹ ಮೂಲಗಳಲ್ಲಿ ಸಾಕ್ಷಿಗಳನ್ನು ಸಂಗ್ರಹ ಮಾಡಿರ್ತಾರೆ. ಕೊಲೆ ಆರೋಪಿಗಳು ರೆಕ್ಕಿ ಮಾಡಿದ್ದು, ಯಾವಾಗನಿಂದ ರೆಕ್ಕಿ ಮಾಡಿದ್ರು, ಎಲ್ಲೆಲ್ಲಿ CCTVಗಳು ಸಿಕ್ತು, ಕಳೆದ 2-3 ತಿಂಗಳ ಒಂದಷ್ಟು ಕಾಲ್ ರೆಕಾರ್ಡ್ಗಳು, ಅದರಲ್ಲಿ ಶಾಸಕರ ಜೊತೆಗಿನ ಕಾಲ್ ರೆಕಾರ್ಡ್ ಏನಾದ್ರು ಇತ್ತ, ಹೀಗೆ ನಾನಾ ಆಯಾಮಗಳಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಇವತ್ತು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಹೀಗಾಗಿ ಇಲ್ಲಿ ಅರೆಸ್ಟ್ ಮಾಡಬೇಕು ಅಥವಾ ಬಿಟ್ಟು ಕಳಿಸ್ಬೇಕು ಅನ್ನೋದು ಪ್ಯೂರ್ಲಿ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಅವರು ಮುಂದೊಂದು ದಿನ ಬನ್ನಿ ವಿಚಾರಣೆಗೆ ಅಂತೇಳಿ ಹೇಳಿ ಕಳಿಸಬಹುದು, ಇಲ್ಲವಾದಲ್ಲಿ ಇಲ್ಲ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದಾವೆ, ಇವ್ರ ರೋಲ್ ಇದೆ, ಹೀಗಾಗಿ ಅರೆಸ್ಟ್ ಕೂಡ ಮಾಡಬಹುದು ಅಂತೇಳಿ ತನಿಖಾಧಿಕಾರಿಗೆ ಅನಿಸಿದ್ರೆ ಅರೆಸ್ಟ್ ಕೂಡ ಮಾಡಬಹುದು. ಇಲ್ಲಿ ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಬಿಕ್ಲು ಶಿವನ ತಾಯಿ ವಿಜಯಲಕ್ಷ್ಮಿ ದೂರನ್ನು ಕೊಟ್ಟಂತಹ ದಿನ ನನ್ನ ಮಗನಿಗೆ ಶಾಸಕರಾದಿಯಾಗಿ ಶಾಸಕರು ಮತ್ತು ಈ ಜಗ್ಗ ಕಿರಣ್ ಇವರೆಲ್ಲ ಜೀವ ಬೆದರಿಕೆಯನ್ನು ಹಾಕ್ತಿದ್ರು, ಅವರಿಂದ ನನಗೆ ಪ್ರಾಣ ಬೆದರಿಕೆ ಇದೆ ಅಂತೇಳಿ ನನ್ನ ಮಗ ನನ್ನ ಬಳಿ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದ ಅನ್ನೋ ಮಟ್ಟಿಗೆ ದೂರನ್ನು ಕೊಟ್ಟಿದ್ರು. ಅದಾದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡ್ತಾ ನಾನು ಶಾಸಕರ ಹೆಸರನ್ನೇ ಹೇಳಿಲ್ಲ, ಪೊಲೀಸರು ಯಾಕೆ ಸೇರಿಸ್ಕೊಂಡ್ರು ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಮಾತನಾಡಿದ್ರು. ಆದರೆ ಏಕಾಏಕಿ FIRನಲ್ಲಿ ಹೆಸರಿದ್ದ ಮಾತ್ರಕ್ಕೆ ಅರೆಸ್ಟ್ ಮಾಡಬೇಕು ಅಂತ ಏನಿಲ್ಲ, ಒಂದಷ್ಟು ಸಾಕ್ಷಿಗಳು ಸಿಗಬೇಕು. ಹೌದು, ಕೊಲೆಯಲ್ಲಿ ಬಿಕ್ಲು ಶಿವನ ಮರ್ಡರ್ನಲ್ಲಿ ಇವರ ಪಾತ್ರ ಇದೆ, ಅದು ಒಂದಷ್ಟು ಒಳಸಂಚು, ಅದು ಏನು ಕಾನ್ಸ್ಪಿರಸಿಯಲ್ಲಿ ಇವರೇನಾರು ಕಾಣಿಸ್ಕೊಂಡಿದ್ರ ಶಾಸಕರು, ಅಥವಾ ಈ ಹಂತಕರು ಯಾರಿದ್ರು, ಕೊಲೆಗಾರರು ಯಾರಿದ್ರು ಅಂಥವ್ರಿಗೆ ಒಂದಷ್ಟು ಫೀಡ್ ಏನಾದರೂ ಮಾಡಿದ್ರ, ಹೀಗೆ ನಾನಾ ಆಯಾಮಗಳಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಹೀಗಾಗಿ ಇದು ಟೂ ಅರ್ಲಿ. ಹೀಗಾಗಿಯೇ ಒಂದಷ್ಟು ವಿಚಾರಣೆಯ ಅವಶ್ಯಕತೆ ಇದೆ. ವಿಚಾರಣೆಯನ್ನು ನಡೀತಿದೆ, ಬಹುತೇಕ ವಿಚಾರಣೆ ಮುಕ್ತಾಯದ ಹಂತಕ್ಕೆ ಬಂದಿರಬಹುದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.